ನಿಮ್ಮ ಪಕ್ಷದ ಮೇಲೆ ಬಂದಿರುವ ಆರೋಪಗಳು ಇಟ್ಸ್ ಅ ಸಪರೇಟ್ ಡಿಬೇಟ್. ಹಾಗಾಗಿ ಅದನ್ನ ಪಕ್ಕಕ್ಕಿಟ್ಟು ಕ್ಲೀನ್ ಪಾಲಿಟಿಕ್ಸ್ ಮಾಡಬೇಕು ಅಂತ ಹೇಳಿ ನೀವು ಅಖಾಡಕ್ಕಿಳಿದವರು. ನಿಮ್ಮ ಪಕ್ಷದ ಸಿದ್ಧಾಂತ ಕ್ಲೀನ್ ಪಾಲಿಟಿಕ್ಸ್. ನಿಮಗೇನ್ ಅನ್ಸತ್ತೆ ಸರ್, ಯಾಕೆ ಈ ರಕ್ತ ರಾಜಕಾರಣ ಅನಿವಾರ್ಯ ಅಂತ ಅನಿಸ್ಬಿಡುತ್ತೆ? ಈ ಇನ್ನೊಬ್ಬರನ್ನ ಹತ್ಯೆ ಮಾಡಿ ನಾವು ಅಧಿಕಾರಕ್ಕೆ ಹೋಗ್ಬೇಕು ಅನ್ನೋ ಪರಿಸ್ಥಿತಿ ಯಾಕೆ ಬರುತ್ತೆ? ಇಸ್ ಇಟ್ ಪಾರ್ಟಿ ಐಡಿಯಾಲಜಿ ಅಥವಾ ಇನ್ನೊಬ್ಬರಿಗಿಂತ ನಾವೇ ಇರಬೇಕು ಅನ್ನೋ ಹಪಾಪಿನ ಅಧಿಕಾರದ್ದು ಏನ್ ಇರಬಹುದು ಅಂತ? ನೋಡಿ, ಅಧಿಕಾರದ ಒಂದು ಹಪಾಹಪಿ ಏನಿದೆ ಆ ದೃಷ್ಟಿಯಿಂದ ಎಲ್ಲಾ ಪಕ್ಷಗಳು ಸಹ ನನ್ನ ಅಧಿಕಾರದಲ್ಲೇ ಇರಬೇಕು, ಅಧಿಕಾರದಲ್ಲಿ ಮುಂದುವರಿಬೇಕು, ಜನರನ್ನ ನಾವು ಯಾವ ರೀತಿ ಬೇಕಾದ್ರೂ ಬಗ್ಗಿಸಬೇಕು, ಆ ಬಗ್ಗಿಸ್ಕೊಂಡೇ ನಾವು ಆ ರೀತಿ ಅಧಿಕಾರವನ್ನು ಅನುಭವಿಸಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಪಕ್ಷಗಳು ಸೇರಿದಂತೆ ಆಮ್ ಆದ್ಮಿ ಹೊರತುಪಡಿಸಿ ಎಲ್ಲಾ ಪಕ್ಷಗಳಿಗೆ ಇರತಕ್ಕಂತ ವೆಸ್ಟ್ ಬೆಂಗಾಲ್ಗೆ ಸೀಮಿತವಾದ ಹೇಳ್ಬೇಕು. ನಾನು ವೆಸ್ಟ್ ಬೆಂಗಾಲ್ ಸೀಮಿತ ಹೇಳ್ಬೇಕಾದ್ರೆ ಬಿಜೆಪಿ ಆಗ್ಲಿ, ಟಿಎಂಸಿ ಆಗ್ಲಿ, ಸಿಪಿಎಂ ಆಗ್ಲಿ ರಾಜ್ಯದ ಗಡಿಗೆ ಸೀಮಿತವಾಗಿರುತ್ತೆ. ವೆಸ್ಟ್ ಬೆಂಗಾಲ್ ಸ್ವತಂತ್ರ ಚುನಾವಣೆಯಲ್ಲಿ ಅಗ್ರಗಣ್ಯ ವ್ಯಕ್ತಿಗಳನ್ನು ಕೊಟ್ಟಿರತಕ್ಕಂತಹ ಪ್ರದೇಶ, ರೈಟರ್ಸ್ ಅನ್ನು, ಬರಹಗಾರರನ್ನು ಕೊಟ್ಟಿರತಕ್ಕಂಥದ್ದು, ಲೀಡರ್ಸ್ ಅನ್ನು ಕೊಟ್ಟಿರತಕ್ಕಂಥದ್ದು, ಲಿಟರೇಚರ್ ಅನ್ನು ಕೊಟ್ಟಿರತಕ್ಕಂಥದ್ದು, ಒಂದು ಸುಧಾರಕರನ್ನು ಕೊಟ್ಟಿರತಕ್ಕಂತಹ ಪ್ರದೇಶ. ರಾಜಧರ್ಮ ಪಾಲನೆ ಮಾಡಬೇಕು ಅಂತ ಎಲ್ಲರೂ ಹೇಳ್ತಾರೆ. ಅದರಲ್ಲೂ ಸಹ ಪಕ್ಕದಲ್ಲೇ ಕೂರಿಸ್ಕೊಂಡು ನರೇಂದ್ರ ಮೋದಿ ಅವರನ್ನ ಪಕ್ಕದಲ್ಲೇ ಕೂರಿಸ್ಕೊಂಡು ಅಟಲ್ ಬಿಹಾರಿ ವಾಜಪೇಯಿ ಅವರು ರಾಜಧರ್ಮ ಪಾಲಿಸಬೇಕು ಅಂತ ಹೇಳಿರ್ತಕ್ಕಂಥದ್ದು ಎಲ್ಲರೂ ನೋಡಿದ್ದೀವಿ, ಕೇಳಿದ್ದೀವಿ ಸಹ. ಅದರಂತೆ ಇವತ್ತು ಬಿಜೆಪಿ ನಡ್ಕೊಳ್ತಾ ಇದೆಯಾ? ಆಯ್ತು, 77ರವರೆಗೂ ಕಾಂಗ್ರೆಸ್ ಸರ್ಕಾರ ವೆಸ್ಟ್ ಬೆಂಗಾಲ್ ಅಲ್ಲಿತ್ತು. 77ರ ನಂತರ 34 ವರ್ಷ ಸಿಪಿಐಎಂ ಸರ್ಕಾರ ಆಯ್ತು. ಸಿಪಿಎಂ ಸರ್ಕಾರ ಅತಿ ದೊಡ್ಡ ಮಟ್ಟದ ದಂಗೆಗಳನ್ನು ಮಾಡಿತ್ತು, ಜನರನ್ನು ಹೊಡೆದಿತ್ತು, ಗೂಂಡಾಗಿರಿ ಮಾಡಿತ್ತು, ಕೊಲೆಗಳನ್ನು ಮಾಡಿತ್ತು ಅಂತ ಹೇಳಿ ಒಂದು ದೊಡ್ಡ ಹೋರಾಟವನ್ನು ಮಾಡ್ತೀವಿ. ಮಮತಾ ದೀದಿ ಅವರು ಬಂದ್ರು, ಸತತವಾಗಿ 15 ವರ್ಷ ಕಾಲಗಳ ಕೆಲಸ ಮಾಡಿದ್ರು, ಮುಖ್ಯಮಂತ್ರಿಗಳಾದ್ರು. ಅವರಾದ್ರೂ ಕಡಿಮೆ ಮಾಡಿದ್ರ? ಪೋಸ್ಟ್ ಎಲೆಕ್ಷನ್ ಯಾವ ಪೋಸ್ಟ್ ಎಲೆಕ್ಷನ್ಗಳಲ್ಲೂ ಸಹ ದಂಗೆಗಳು ಕಡಿಮೆ ಆಗಿಲ್ಲ. ಅವರ ಕಾರ್ಯಕರ್ತರು ಸಾಯ್ತಾ ಇದ್ದಾರೆ, ಇವರ ಕಾರ್ಯಕರ್ತರು ಸಾಯ್ತಾ ಇದ್ದಾರೆ. ಮತ್ತೆ ಮನೆ ಬಿಟ್ಟು ಹೋಗುವಂತದ್ದು, ರಾಜ್ಯ ಬಿಟ್ಟು ಹೋಗುವಂತದ್ದು, ದೇಶನೇ ಬಿಟ್ಟು ಹೋಗುವಂತ ಪರಿಸ್ಥಿತಿಗಳು ವೆಸ್ಟ್ ಬೆಂಗಾಲ್ ಅಲ್ಲಿ ನಿರ್ಮಾಣ ಆಗ್ತಾ ಇದೆ. ಈಗಲೂ ಸಹ ರಾಜಧರ್ಮವನ್ನು ಪಾಲಿಸಬೇಕಾಗಿರ್ತಕ್ಕಂಥ ಕರ್ತವ್ಯ ನರೇಂದ್ರ ಮೋದಿ ಅವರದು, ಅಮಿತ್ ಶಾ ಅವರದ್ದು ಆಗಬೇಕಾಗಿತ್ತು. ಇವ್ರು ಏನ್ ಹೇಳ್ತಾ ಇದ್ರು? ಚುನಾವಣಾ ಪೂರ್ವದಲ್ಲಿ ನಾವು ಶಾಂತಿಯುತವಾದಂತ ಕಾರ್ಯಕ್ರಮಗಳನ್ನು ಅನುಸರಿಸ್ತೀವಿ ಅಂತ. ಚುನಾವಣೆ ಅವರಿಗೆ ಗೊತ್ತಿದ್ದು ತಾನೆ. 3 ಚುನಾವಣೆಗಳನ್ನ ಆಗ್ಲೇ ನೋಡಿದ್ದಾರೆ. 3 ಚುನಾವಣೆಗಳು ನೋಡಿದ ತಕ್ಷಣ ಚುನಾವಣೆ ನಂತರ ದಂಗೆಗಳು, ಗಲಭೆಗಳಾಗುತ್ತೆ, ಮರ್ಡರ್ ಆಗುತ್ತೆ, ಕೊಲೆಗಳಾಗುತ್ತೆ, ಅವರ ಕಾರ್ಯಕರ್ತರನ್ನು ಹೊಡಿತಾರೆ ಅಂತ ಗೊತ್ತಿದ್ದು ಸಹ ನೀವು ಸಿಆರ್ಪಿಎಫ್ ಎಲೆಕ್ಷನ್ ಮಾತ್ರ ಡಿಪ್ಲಾಯ್ ಮಾಡಿದ್ರಲ್ಲ, ಅದನ್ನೇ ಕಂಟಿನ್ಯೂ 4-5 ದಿನ ಅಧಿಕಾರ ಹಸ್ತಾಂತರ ಮಾಡೋವರೆಗೂ ಇರ್ಬೋದಾಗಿತ್ತಲ್ಲ. ಅಮಾಯಕರ ಕೊಲೆಗಳಿಗೆ ಜವಾಬ್ದಾರಿ ಕೇಂದ್ರ ಸರ್ಕಾರ ಇವತ್ತು ಹೊರಿಸ್ಕೋಬೇಕಾಗುತ್ತೆ. ಅದರ ನೇರ ಹೊಣೆ ಅಮಿತ್ ಶಾ ಅವರು ವಹಿಸ್ಕೋಬೇಕಾಗುತ್ತೆ. ಒಪ್ಪೋದಿಲ್ಲ. ಈ ಬಾರಿ ಪೀಸ್ಫುಲ್, ಅತ್ಯಂತ ಶಾಂತಿಪ್ರದವಾದ ಚುನಾವಣೆ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಆಯ್ತು ಅನ್ನೋದು ನೀವು ಒಪ್ತಾ ಇಲ್ವಾ? ಇಲ್ಲ, ಖಂಡಿತವಾಗಿ ಒಪ್ತೀನಿ. ಅಲ್ಲಿ ಗಲಭೆಗಳಾಗಿದೆ, ದಂಗೆಗಳಾಗಿದೆ, ಪರವಾಗಿಲ್ಲ. ಆದ್ರೂ ಸಹ ಈ ಬಾರಿಯ ಕಳೆದ ಬಾರಿ ಚುನಾವಣೆಗಿಂತ ಈ ಬಾರಿ ಒಂದು ರೀತಿಯಾದಂತಹ ಶಾಂತಿಯುತ ಚುನಾವಣೆ ನಡೆದಿದೆ. ಆದ್ರೆ ಚುನಾವಣೆ ನಂತರ ನೋಡಿಕೊಳ್ಳಬೇಕಾದಂತ ಜವಾಬ್ದಾರಿ ಯಾರ್ದಿತ್ತು? ಕೇಂದ್ರ ಸರ್ಕಾರದಿತ್ತು, ಅಮಿತ್ ಶಾ ಅವ್ರದಿತ್ತು. ಅಮಿತ್ ಶಾ ಅವರು ನುಣ್ಸ್ಕೊಂತಾ ಇದ್ದಾರೆ. ಒಂದೇ ಒಂದು ಮಾತು ಸಹ ಪ್ರಧಾನಮಂತ್ರಿ ಮೋದಿ ಅವರು ಗೆದ್ದ ತಕ್ಷಣ ಅವರ ಕಚೇರಿಯಲ್ಲಿ ಏನ್ ಹೇಳಿದ್ರು? ನಮ್ಮ ಕಾರ್ಯಕರ್ತರ ಗೆಲುವು, ನಮ್ಮ ಕಾರ್ಯಕರ್ತರು ತುಂಬಾ ಶ್ರಮ ಪಟ್ಟಿದ್ದಾರೆ. ಇವರು ಶಾ ಏನ್ ಹೇಳಿದ್ರು? 350 ಕೊಲೆಗಳ ನಂತರ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಅಂತ. ಆದ್ರೆ ನೀವು ಬೇರೆಯವ್ರ ಕೊಲೆ ಮಾಡಿಸ್ಬೋದಾ? ನೀವು ಇವತ್ತು ಕೊಲೆಗಳಾಗ್ತದೆ. 1 2 3 4 ಅವರು ಕಾರ್ಯಕರ್ತರುಗಳ ಹೊಡೆದಾಟ ಆಗ್ಲಿ, ಯಾವುದಕ್ಕೂ ನೀವು ಆಸ್ಪದ ಕೊಡಬಾರ್ದಾಗಿತ್ತಲ್ಲ. ಅದು ಅಲ್ವಾ ಶಾಂತಿಯ ತೋಟ ಮಾಡಬೇಕಾಗಿರ್ತಕ್ಕಂಥದ್ದು. ಅದನ್ನು ಮಾಡುವಲ್ಲಿ ಕೇಂದ್ರ ಸರ್ಕಾರ ವಿಫಲ ಆಗಿದೆ, ಅಮಿತ್ ಶಾ ಅವರು ವಿಫಲ ಆಗಿದ್ದಾರೆ, ಮತ್ತು ನರೇಂದ್ರ ಮೋದಿ ಅವರು ವಿಫಲರಾಗಿದ್ದಾರೆ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಈ ಚುನಾವಣಾ ಹಿಂಸಾಚಾರ ಅನ್ನೋದು ಪಶ್ಚಿಮ